ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಗೆ ಇದೀಗ ಚಾಲನೆಯನ್ನ ಕೊಟ್ಟಿದ್ದಾರೆ. ಸಂಸದ ಆಗಿರತಕ್ಕಂಥ ವಿ ಸೋಮಣ್ಣ ಇದೀಗ ಚಾಲನೆಯನ್ನ ಕೊಟ್ಟಿರುವಂತಹದ್ದು. ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಸಚಿವ ವಿ ಸೋಮಣ್ಣ ಚಾಲನೆಯನ್ನ ನೀಡಿದ್ದಾರೆ. ಕಸಬಾ ಹೋಬಳಿ ಕಳ್ಳಿಪಾಳ್ಯ ಗೇಟ್ ಬಳಿ ಚಾಲನೆಯನ್ನ ನೀಡಿರತಕ್ಕಂಥದ್ದು ಕೇಂದ್ರ ಸಚಿವರು. ಪಟ್ಟಣದ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿ ವೀಕ್ಷಣೆಯನ್ನ ಮಾಡಿ ಈ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಕೂಡ ಹಂಚಿಕೊಂಡಿದ್ದಾರೆ. ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದಂತಹ ಕೇಂದ್ರ ಸಚಿವ ವಿ ಸೋಮಣ್ಣ ಸಿದ್ಧಗಂಗೆ ಹೆಸರಿನ ರೈಲ್ವೆ ನಿರ್ಮಾಣ ನಿಲ್ದಾಣಕ್ಕೆ 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಯಶವಂತಪುರ ನಿಲ್ದಾಣಕ್ಕೆ 380 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆಯನ್ನು ನೀಡಲಾಗಿದೆ ಅಂತ ಹೇಳಿ ಮಾಹಿತಿಯನ್ನು ಹಂಚಿಕೊಂಡಿರತಕ್ಕಂತಹದ್ದು ವಿ ಸೋಮಣ್ಣ. ಬೆಂಗಳೂರು ತುಮಕೂರಿಗೆ ಹತ್ತಿರವಾದಂತಹ ತಾಲೂಕು ಗುಬ್ಬಿ 5 ರಿಂದ 10 ವರ್ಷದಲ್ಲಿ ಗ್ರಾಮಾಂತರ ಹಾಗೂ ಗುಬ್ಬಿ ಬಹುಬೇಗ ಬೆಳೆದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ರೈತರು ತಮ್ಮ ಜಮೀನುಗಳನ್ನು ಸಾರ್ವಜನಿಕ ಸವಲತ್ತಿಗೆ ಹೊರತು ಬೇರೆ ಯಾವುದಕ್ಕೂ ಕೂಡ ಮಾರಾಟ ಮಾಡದಂತೆ ಸಲಹೆ ನೀಡಿರತಕ್ಕಂಥ ರೈಲ್ವೆ ಸಚಿವರು ಮತದಾರರ ಋಣವನ್ನು ಕೆಲಸ ಮಾಡುವ ಮೂಲಕ ತೀರಿಸಬೇಕು, ಅಭಿವೃದ್ಧಿಯೇ ಮೂಲಮಂತ್ರ ಆಗಬೇಕು, ರಾಜಕೀಯವನ್ನು ಮಾಡುವಾಗ ಮಾಡಬೇಕು, ಅಭಿವೃದ್ಧಿ ಮಾಡುವಾಗ ರಾಜಕೀಯ ಮಾಡಬಾರದು ಅಂತೇಳಿ 61ನೇ ರೈಲ್ವೆ ನಿಲ್ದಾಣಗಳ ಮೇಲ್ದರ್ಜೆಗೆ ತರಲಾಗತ್ತೆ ಅನ್ನುವಂತಹ ಅಭಿಪ್ರಾಯಗಳನ್ನು ಇದೀಗ ಸೋಮಣ್ಣ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಸದರಾಗಿರ್ತಕ್ಕಂಥ SR ಶ್ರೀನಿವಾಸ್ ಅವರು ಕೂಡ ಮೇಲೆ ಯಾವುದೇ ರೀತಿಯ ಕೆಲಸ ಆಗತ್ತೆ ಅನ್ನೋದನ್ನು ತೋರಿಸುವ ವ್ಯಕ್ತಿ ಯಾರಾದರೂ ಕೂಡ ಇದ್ದರೆ ಸೋಮಣ್ಣ, ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಕಾರ್ಯವೈಖರಿ ಬಗ್ಗೆ ಪ್ರಶಂಸನೆಯನ್ನ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ಶಾಸಕ ಶ್ರೀನಿವಾಸ್. ತಾಲೂಕಿನಲ್ಲಿ ಬಹುತೇಕ ರೈಲ್ವೆ ಕಾಮಗಾರಿಗಳು ಅಭಿವೃದ್ಧಿ ಕಾಣ್ತಾ ಇರುವಂತಹದ್ದು ಸೋಮಣ್ಣ ಅವರ ಕಾರ್ಯವೈಖರಿ ತಿಳಿಸುತ್ತೆ. ಚುನಾವಣೆ ಬಂದಾಗ ಆರೋಪ ಪ್ರತ್ಯಾರೋಪ ಮಾಡುವಂತಹದ್ದು, ಅಭಿವೃದ್ಧಿ ಕಾರ್ಯಗಳಿಗೆ ಮನ್ನಣೆ ನೀಡತಕ್ಕಂಥ ವ್ಯಕ್ತಿ ಸೋಮಣ್ಣ. ತಾಲೂಕಿನ ಹಲವು ಕಡೆ 80 ರಿಂದ 90 ಕೋಟಿ ಅನುದಾನವನ್ನು ರಸ್ತೆಗೆ ನೀಡಿದೆ. ತಾಲೂಕಿನಲ್ಲಿ ಈಗಾಗಲೇ ಕೂಡ 135 ಚೆಕ್ ಡ್ಯಾಂ ನಿರ್ಮಾಣ ಮಾಡಲಾಗಿದೆ. ಹಾಗಲವಾಡಿ, ನಿಟ್ಟೂರು, CS ಪುರ ಭಾಗದಲ್ಲಿ ನಿರ್ಮಾಣ ಕೇಂದ್ರ ಸರ್ಕಾರದಿಂದಲೂ ಕೂಡ ತಾಲೂಕಿನಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಮಾಡೋದಕ್ಕೆ ಸಹಕಾರ ನೀಡುವಂತೆ ಒತ್ತಾಯಿಸಿರತಕ್ಕಂಥ ಶಾಸಕ SR ಶ್ರೀನಿವಾಸ್, ತಹಶೀಲ್ದಾರ್ ಆರತಿ ಅವರು ಕೂಡ ಉಪಸ್ಥಿತರಿದ್ದು ಈ ಬಗ್ಗೆ ಆಗಬೇಕಾಗಿರತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮನವಿಯನ್ನ ಕೂಡ ಮಾಡಿದ್ದಾರೆ. ಜೊತೆಯಲ್ಲಿ ರೈಲ್ವೆ ಸ್ಟೇಷನ್ ಜೊತೆಯಲ್ಲಿ ಸಿದ್ಧಗಂಗೆ ಸ್ವಾಮಿಗಳ ಹೆಸರಿನಲ್ಲಿ ಇರ್ತಕ್ಕಂಥ ರೈಲ್ವೆ ನಿಲ್ದಾಣ, ತುಮಕೂರಿನ ರೈಲ್ವೆ ನಿಲ್ದಾಣ 100 ಕೋಟಿ ರೂಪಾಯಿಂದ ಒಂದು ಹಂತಕ್ಕೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಯಶವಂತಪುರದಲ್ಲಿ 380 ಕೋಟಿ ರೂಪಾಯಿದು, ಮತ್ತು ಇದು ಕಂಟೋನ್ಮೆಂಟಲ್ಲಿ 490 ಕೋಟಿ ರೂಪಾಯಿದು, ಮೇನ್ ಇದು ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಅದಕ್ಕೆ ಇವೆರಡೂ ಆದಮೇಲೆ ಅದನ್ನು ಕೈಗೆ ಎತ್ಕೊಳ್ತಕ್ಕಂಥದ್ದು. ಸುಮಾರು 2,000 ಕೋಟಿಯಲ್ಲಿ 61 ಕಡೆ ರೈಲ್ವೆಗಳನ್ನು ಸ್ಟೇಷನ್ಗಳ ನವೀಕರಣ ಮಾಡ್ತಕ್ಕಂಥದ್ರಲ್ಲಿ ತುಮಕೂರಿನ ಎಲ್ಲ ಸ್ಟೇಷನ್ಗಳನ್ನು ಕೂಡ ಸೇರಿಸ್ತಕ್ಕಂಥದ್ರಲ್ಲಿ ಇನ್ನು 2-3 ಇತ್ತು, ಅದು ಕೂಡ ಸೇರಿಸಿದ್ದೀನಿ. ಅದಕ್ಕೂ ಕೂಡ ಆಗ್ತದೆ. 4 ಪಥ ಬರ್ತಾ ಇದೆ. DPR ಈಗಾಗಲೇ ಬೋರ್ಡ್ ಬಂದಿದೆ. ನಾಳೆ ನಾನು ಸಭೆ ಕರೆದಿದ್ದೀನಿ. ಗುರುವಾರದೊಳಗಡೆ ಅದನ್ನು ಅಪ್ರೂವ್ ಮಾಡಿಸ್ಕೊಡ್ತೀನಿ. ಅದಕ್ಕೆ 6,000 ಕೋಟಿಗೂ ಮೇಲ್ಪಟ್ಟು ಖರ್ಚಾಗ್ತದೆ. 4 ಲೈನು ತುಮಕೂರು ಬೆಂಗಳೂರು ಬಂದರೆ ಅದು ನಿಮ್ಮ ಗುಬ್ಬಿ ಮಗದೊಂದು ನನಗನ್ನಿಸ್ತದೆ. ಜನ ಬೆಂಗಳೂರನ್ನು ಮರೀದೇ ಹೋದರೆ, ಬೆಳೀತಾ ಇರೋ ಬೆಂಗಳೂರಿಗೆ ಏನಾದ್ರು ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ತುಮಕೂರನ್ನು ನಾವು ಅಭಿವೃದ್ಧಿ ಪಡಿಸದೆ ಹೋದರೆ ಬೆಂಗಳೂರಿನಲ್ಲಿ ವಾಸ ಮಾಡೋಕ್ಕಾಗೋದಿಲ್ಲ ಅನ್ನೋದು ತಜ್ಞರಿಗೆ ಅಭಿಪ್ರಾಯ ಆಗಿದೆ, ಗೊತ್ತಾಗಿದೆ. ಆ ನಿಟ್ಟಲ್ಲಿ ಬೆಂಗಳೂರು ಇರ್ಬೋದು, ತುಮಕೂರು ಇರ್ಬೋದು, ಗುಬ್ಬಿ ಇರ್ಬೋದು, ಈ ಭಾಗದ ಸವಲತ್ತುಗಳು ಮಾಡ್ತಕ್ಕಂಥದಕ್ಕೆ ಗ್ರಾಮಾಂತರ ತುಮಕೂರು ಹತ್ತಿರದಲ್ಲಿರ್ತಕ್ಕಂಥದ್ದು ತುಮಕೂರಿಗೆ ಮೊದಲನೇದೇ ಗುಬ್ಬಿ. ಇನ್ನೊಂದು 5-10 ವರ್ಷ ಹೋದರೆ ಗುಬ್ಬಿ ಯಾವುದು ತುಮಕೂರು ಯಾವುದು ಅಂತ ನೋಡೋ ಪರಿಸ್ಥಿತಿ ಬರ್ತದೆ. ಅದು ಅವಶ್ಯಕತೆ ಕೂಡ ಇದೆ. ಆದರೆ ನಾನು ರೈತರಲ್ಲಿ ವಿನಂತಿ ಮಾಡ್ತೀನಿ, ಯಾವುದೇ ನಿಮ್ಮ ಆಸ್ತಿಗಳನ್ನು ಈ ರೀತಿ ಸವಲತ್ತುಗಳಿಗೆ ಏನಾದ್ರು ಅಕ್ವಿಜೇಷನ್ ಬಿಟ್ಟರೆ ಬೇರೆ ಅದಕ್ಕೆ ಮಾರಕ್ಕೆ ಹೋಗ್ಬೇಡ್ರಿ. ಮಗಳು ಮದುವೆ ಮಾಡ್ದ, ಪಕ್ಕದ ಮನೆಯವನು 1 ಕೋಟಿ ಖರ್ಚು ಮಾಡ್ದ ಅಂತ ನೀನು ಹೋಗಿ 3 ಎಕರೆಯಲ್ಲಿ 1 ಎಕರೆ ಮಾರ್ಕೊಂಡ್ರೆ ಇನ್ನು ಉಳಿಯೋದೇ 2 ಎಕರೆ. ಈ ಥರದ ಯೋಚನೆಗಳು ಮಾಡುವಾಗ ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಅಭಿವೃದ್ಧಿಯ ಸಂಕೇತವಾಗಿ ನಾವು ಕೆಲಸ ಮಾಡೋಣ ಅಂತ ಹೇಳಿ ಇವತ್ತು ನನಗೆ ಶಾಸಕರು, ಪ್ರಾಯಶಃ ಹೊಸ ಸರ್ಕಾರ ಬಂದಿದೆ, ಅವ್ರು ಬೇಕಾದವರೇ ಮುಖ್ಯಮಂತ್ರಿಗಳಾಗಿದ್ದಾರೆ, ನನಗೂ ಬೇಕಾದವರೇ ಅವರು ಆಗಿರೋದ್ರಿಂದ ನಮ್ಮ ತುಮಕೂರು ಜಿಲ್ಲೆಗೆ ಎಷ್ಟು ಮಟ್ಟಿಗೆ ನಾವು ಉಪಯೋಗಿಸ್ಕೊಳ್ಳೋದು ಸಾಧ್ಯ ಇದೆಯೋ ಪ್ರಯತ್ನ ಮಾಡೋಣ. ಆ ಪ್ರಯತ್ನ ಸಫಲ ಆಯ್ತದೆ ವಿಫಲ ಆಯ್ತದೆ ಗೊತ್ತಿಲ್ಲ. ಅದು ಒಂದು ಸತ್ಯ, ತುಮಕೂರಿಗೆ ಭಾರತ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದ ಸರ್ಕಾರ ಯಾವ್ಯಾವ ರೀತಿಯಾದ ಒತ್ತನ್ನು ಕೊಡ್ಬೋದೋ ಆ ಎಲ್ಲವನ್ನು ಕೂಡ ಕೊಡುವುದರ ಮುಖೇನ ಈ ಭಾಗದ ಜನರ ಋಣವನ್ನು ತೀರ್ತಕ್ಕಂಥ ಕೆಲಸವನ್ನು ಮಾಡ್ತೀವನ್ನ ಲೋಕಸಭಾ ಸದಸ್ಯನಾಗಿ ಯಾವ ರೀತಿ ಕೆಲಸವನ್ನ ಸಾರ್ವಜನಿಕವಾಗಿ ಮಾಡಬಹುದು ಅಂತಕ್ಕಂಥದ್ದನ್ನ
ಅತ್ಯಂತ ಕ್ರಿಯಾಶೀಲವಾಗಿ ತಮ್ಮ ಕಾಯಕದ ಮುಖೇನ ತೋರಿಸ್ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಬಹುಶಃ ಸೋಮಣ್ಣ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ. ನಮಗೆ ಸುಮಾರು ಜನ ರಾಜಕಾರಣಿಗಳನ್ನ ನಾವೆಲ್ಲ ನೋಡಿದ್ದೀವಿ, ಅಲ್ಲೇ ಲೋಕಸಭಾ ಸದಸ್ಯರಾಗಿದ್ದಂಥವ್ರನ್ನೂ ಕೂಡ ನೋಡಿದ್ದೀವಿ. ಆದರೆ ಬಹುಶಃ ಒಬ್ಬ ಲೋಕಸಭಾ ಸದಸ್ಯನಾಗಿ ಈ ಪರಿ ಕೆಲಸವನ್ನ ಮಾಡ್ಬೋದಾ ಅಂತಕ್ಕಂಥದ್ದನ್ನ ಸೋಮಣ್ಣ ಅವ್ರನ್ನ ನೋಡಿದ ಮೇಲೆ ನಮಗೆಲ್ಲ ಮನವರಿಕೆ ಆಗಿರ್ತಕ್ಕಂಥದ್ದು. ಇಡೀ ತಾಲೂಕಿನಲ್ಲಿ ಯಾವುದೇ ಭಾಗದಲ್ಲಿ ಹೋದ್ರೂ ಕೂಡ ಅಂಡರ್ ಪಾಸಿಂದ ಹಿಡಿದು ಓವರ್ ಪಾಸಿಂದ ಹಿಡಿದು ಎಲ್ಲವನ್ನ ಕ್ಲಿಯರ್ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಸೋಮಣ್ಣ ಅವರಿಗೆ ಸಲ್ಲುತ್ತೆ. ನಮ್ಮ ಭಾಗದ ಎಲ್ಲ ತಾಲೂಕಿನ ಜನ ನಾವು ಅವರೆಲ್ಲರಿಗೂ ಕೂಡ ಋಣ ತೀರಿಸ್ತಕ್ಕಂಥ ಕೆಲಸವನ್ನ ನಾವು ಮುಂದಿನ ದಿನದಲ್ಲಿ ಮಾಡಬೇಕಾಗುತ್ತೆ. ಬಹುಶಃ ಅನೇಕ ರಸ್ತೆಗಳನ್ನು ಕೂಡ ಸೇರಿಸ್ಕೊಟ್ಟಿರ್ತಕ್ಕಂಥದ್ದು ನನಗೆ ಭಾರಿ ಹೆಮ್ಮೆ ಆಗುತ್ತೆ. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಚುನಾವಣೆ ಬಂದಾಗ ಮಾತ್ರ ಪಕ್ಷ ಇರುತ್ತೆ, ಚುನಾವಣೆ ಆದ್ಮೇಲೆ ನಾವು ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನ ಅವ್ರು ಯಾವಾಗಲೂ ಕೂಡ ಆ ವಿಚಾರ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಬಹುಶಃ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಸೋಮಣ್ಣವರು ಮಾಡ್ತಾ ಬಂದಿರತಕ್ಕಂಥದ್ದು. ನನಗೆ ನನ್ನ ತಾಲೂಕಿಗೆ ಸುಮಾರು ಅಲ್ಲೇ ಒಂದು 80 ರಿಂದ 90 ಕೋಟಿ ಹಣವನ್ನು ರಸ್ತೆಗೆ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಈಗ ನಾನು ಅವರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಂಡೆ, ನಮ್ಮಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿಕೊಡಿ ಅಂತಕ್ಕಂಥದ್ದನ್ನ ಹೇಳಿದೆ. ನಾವಾಗಲೇ 135 ಚೆಕ್ ಡ್ಯಾಮ್ಗಳನ್ನು ಆಗಲವಾಡಿ ಮತ್ತು CS ಪುರ ಭಾಗ ಮತ್ತೆ ನಿಟ್ಟೂರು ಭಾಗದಲ್ಲಿ ನಿರ್ಮಾಣ ಮಾಡಿದ್ವಿ. ಆದರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಅಂತರ್ಜಲ ವೃದ್ಧಿ ಆಗಬೇಕು ಅಂತಂದ್ರೆ ಎಲ್ಲೆಲ್ಲಿ ನಮ್ಮಲ್ಲಿ ವ್ಯಾಲಿಗಳಿದಾವೆ ಆ ವ್ಯಾಲಿಗಳಿಗೆಲ್ಲವೂ ಕೂಡ ಚೆಕ್ ಡ್ಯಾಮ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಬಹುಶಃ ಅಂತರ್ಜಲ ವೃದ್ಧಿ ಆಗುತ್ತೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ತಾಲೂಕು, ಹೈಯೆಸ್ಟ್ ಬೋರ್ ಇರ್ತಕ್ಕಂಥದ್ದು ನಮ್ಮ ತಾಲೂಕು. ಆ ಒಂದು ಕಾರಣಕ್ಕೆ ವಿಶೇಷವಾಗಿ ನಮ್ಮಲ್ಲಿ ಹೈಯೆಸ್ಟ್ ಬೋರ್ ಇರೋದ್ರಿಂದ ನಾವು ಹೆಚ್ಚು ನೀರನ್ನ ಬೆಳೆಗೆ ಉಪಯೋಗಿಸ್ಕೊಳ್ತಾ ಇರೋದ್ರಿಂದ ಬಹುಶಃ ಚೆಕ್ ಡ್ಯಾಮ್ಗಳಾದ್ರೆ ಅಂತರ್ಜಲ ವೃದ್ಧಿ ಆಗುತ್ತೆ. ಆ ವೃದ್ಧಿ ಆದ್ರೆ ಬಹುಶಃ ರೈತರ